ಈ ಗೌಡನ ಹೆಸರುಟ್ಟು ಕರೆಯೋದಲ್ಲದೆ ಕರೆಯುತ್ತಿರುವೆಯಲ್ಲ ನಿಮ್ಮಪ್ಪ ಗೌಡ. ನಾವು ಯಾರ ತಂಟಕ್ಕೆ ಬರೋದಿಲ್ಲ, ನಮ್ ತಂಟಕ್ಕೆ ಬಂದ್ರ ಸುಮ್ಮನೆ ಬಿಡೋದಿಲ್ಲ. ಮರ್ಯಾದೆ ಕೊಟ್ಟು ಹೇಳ್ತಿದ್ದಾನೆ. ನಿನ್ನ ತಮ್ಮ ಪ್ರತಾಪ್ ಮನೆಯಲ್ಲಿದ್ದಾನ? ಏಕೆ ನನ್ನ ತಮ್ಮ ನನ್ನ ತಮ್ಮನೇನಾದರೂ ಈ ನಿಮ್ಮ ಅತ್ತಿಗೆಯನ್ನು ಚುಡಾಯಿಸಿ ಕೆನ್ನೆ ಚುಟ್ಟಿದ್ದಾನ? ಕೆಟ್ಟವಾದ ಬುದ್ಧಿಯನ್ನು ಮೊದಲು ತಿದ್ದಿಕೋ. ನನ್ನ ಅತ್ತಿಗೆಯನ್ನು ಚುಡಾಯಿಸಿ ಆ ಚಪ್ಪರ್ ನನ್ನ ಮಗ ನಿನ್ನ ತಮ್ಮನನ್ನು ಚಪ್ಪಲಿಲ್ಲವರು ಬುದ್ಧಿ ಕಸಕಂತ ಈ ನನ್ನ ಅತ್ತಿಗೆಗೆ ಕಾಲಿಗೆ ಚಪ್ಪಲನ್ನು ಹಾಕಿಸಿಕೊಂಡು ಬಂದಿದ್ದೇನೆ. ಹಾಕಿಸಿಕೊಂಡು ನಿನ್ನದು ಜಾಸ್ತಿ ಆಯ್ತು ಮಗನೇ. ನಿನ್ನ ಅತ್ತಿಗೆಯೇ ಸೌಂದರ್ಯ ಇದೆ, ನನ್ನ ತಮ್ಮನಿಗೆ ಪ್ರಾಯವಿದೆ. ವಯಸ್ಸಿನ ಮಾಸದಲ್ಲಿ ಕಾಮದಿಂದ ಕಪ್ಪಿ ನಿಂತಿರುವ ನನ್ನ ತಮ್ಮನಿಗೆ 5 ನಿಮಿಷ ಸುಖ ಕೊಟ್ಟು ಬಂದಿದ್ದೀರಾ? ಈ ನಿನ್ನ ಅತ್ತಿಗೆಯ ಸೌಂದರ್ಯ ಏನು ಕರಿಗೆ ನೀರಾಗಿ ಬಿಡುತ್ತ ಕರೆದಾಕ್ಷಣ ಓಡಿ ಹೋಗಿ ನಿಮ್ಮಂತ ಶ್ರೀಮಂತರಿಗೆ 5 ನಿಮಿಷದ ಸುಖವನ್ನ ಕೊಟ್ಟು ಬರೋದಿಕ್ಕೆ ನಾನೇ ನಿಮ್ಮಂತ ಸೂಳ್ಯರ ವಂಶದಲ್ಲಿ ಹುಟ್ಟಿಲ್ಲ. ಗಂಡುಳ ಗಲತಿ ನನ್ನ ಅತ್ತಿ ಮೇಲೆ ಕೈ ಎತ್ತಿದರ ಈ ರಾಯನ ಕೊಡ್ಲಿ ಬಾಗ ನಿನ್ನ ಕೈಯನ್ನು ಕತ್ತರಿಸಿ ಬಿಡುತ್ತೇನೆ ಮಗನ. ಮಾವ, ಇವರೆಲ್ಲ ಯಾರು? ಏನಿದು ಗಲಾಟೆ? ಗಲಾಟೆ ಅಲ್ಲಮ್ಮ, ಆಸ್ತಿ ಐಶ್ವರ್ಯದಿಂದ ಈ ಸಮಾಜದಲ್ಲಿ ಮೇಲ್ಮಟ್ಟಕ್ಕೆ ಬೆಳೆದಿದ್ದಾವಲ್ಲ ಅದನ್ನು ಕಂಡು ನಮ್ಮೊಡನೆ ಜಗಳಕ್ಕೆ ಬಂದಿದ್ದಾರಮ್ಮ ಈ ಬಡ ಪಾಯಿಗಳು. ಲೇಗೌಡ, ನಿನ್ನ ಆಸ್ತಿ ಐಶ್ವರ್ಯಕ್ಕೆ ಆಸೆ ಬಿದ್ದ ಹೊಟ್ಟೆ ಕಿಚ್ಚ ಪಡೆಯಲೇ ಈ ರಾಯ. ನಿನ್ನ ಶ್ರೀಮಂತಿಕೆ ಇದ್ದರೆ ನಿನ್ನಲ್ಲಿರಬಹುದು, ನಿನ್ನ ಆಸ್ತಿ ಐಶ್ವರ್ಯ ಇದ್ದರೆ ನಿನ್ನಲ್ಲಿರಬಹುದು. ಹಣ ಆಸ್ತಿ ಇದೆ ಎಂದು ಪರಸ್ತ್ರೀ ಮೇಲೆ ಕಣ್ಣಾಕುವ ಆ ನಿನ್ನ ಕಾಮುಕ ತಮ್ಮನನ್ನು ಚಪ್ಪಲಿಂದ ಹೊಡೆದು ಬುದ್ಧಿ ಕಸಕಂತ ಬಂದೀನಿ. ಒಳ್ಳೆ ಮಾತಿನಿಂದ ಆ ನಿನ್ನ ತಮ್ಮನನ್ನು ಕರೆದು ಬುದ್ಧಿ ಹೇಳ್ತೀಯ ಅಥವಾ ಈ ಅರಮನೆಯಲ್ಲಿರುವ ಅಂದದೊಳಗೆ ನಿಂತಿರುವ ಈ ನಿನ್ನ ಸೊಸೆ ಉಬ್ಬಿ ನಿಂತಿರುವ ಗಲ್ಲವನ್ನು ಕಚ್ಚಿ ನೀವು ಮಾತ್ರ ತಪ್ಪಿಗೆ ಪ್ರಯೋಜನ ನೀಡಲು? ರಾಯ, ನೀನು ನನ್ನ ಗಲ್ಲಕ್ಕೆ ಮೊತ್ತನ್ನ ಕೊಡ್ತೀಯ? ರಾಯ, ನಿಜವಾಗ್ಲೂ ನೀನು ಗಂಡಸೆ ಆಗಿದ್ರೆ ನಿನ್ನಲ್ಲಿ ಗಂಡಸ್ತನ ಅನ್ನೋದಿದ್ರೆ ಕೊಡೋ ನನ್ನ ಗಲ್ಲಕ್ಕೆ ಒಂದು ಮೊತ್ತನ್ನ. ಈ ರಾಯನ ಗಂಡಸ್ತನವನ್ನು ಕೇಳಬೇಡ. ಇವನು ನಿನ್ನ ಮಾವನದ ದೃಷ್ಟ ಪಂಟರಿಗೆ ಗಂಡಸ್ತನ ತೋರಿಸವನು. ಒಂದು ವೇಳೆ ನಿನಗೆ ತೋರಿಸಬೇಕಂದರೆ ನಿನ್ನ ಸೀರದ ಚೀಲವನ್ನು ಚೆಂದಿ ಚಿಪ್ಪಾಡಿಯನ್ನಾಗಿ ಒಂದೇ ಒಂದು ತಿಂಗಳಾಗ ಈ ನಿನ್ನ ಒಟ್ಟಗ ಈ ರಾಯನ ಗಂಡಸ್ತನದ ಪಿಂಡವನ್ನು ಬೆಳೆಯುತ್ತದೆ. ಬಾ
ಮುಖ ತೋರಿಸಿ ಎದುರಿಸಿನಲೇ ಈ ರಾಯನನ್ನು. ನಿನ್ನ ತಮ್ಮ ಯಾರಿಲ್ಲದ ಸಮಯದಲ್ಲಿ ನನ್ನ ಅತ್ತಿಗೆನ ಕೈ ಮುಟ್ಟಿ ಎಳೆದಾಡಿ ಚಂದ ಕೆಲಸ ಮಾಡ್ಯಾನ. ಆದ್ರೆ ಈ ರಾಯ ಆಗಲ್ಲ. ಪುಂಡ ಪುರುಷ ನಾನೆಂದು ಎದೆ ತೊಟ್ಟಿ ಮೀಸೆ ತಿರು ನೆಳೆದಾಡ್ತವ ನಿನ್ನಂತ ಪುಂಡ ಎದುರಿಗೆ ತೊಡೆ ತೊಟ್ಟಿ ನಿನ್ನ ಸೊಸೆ ಗಲ್ಲಕ್ಕೆ ಮುತ್ತು ಕೊಡುತ್ತೇನೆ. ಕಿತ್ಕೋ ಕಿತ್ಕೋ ಬಾ. ನನ್ನ ಮನೆಗೆ ಬಂದು ಅದು ನನ್ನ ಮಾವನ ಕಣ್ಣ ಮುಂದೆಗೆ ನನ್ನ ಗಲ್ಲಕ್ಕೆ ಮುತ್ತು ಕೊಟ್ಟು ರೊಚ್ಚ ಗೆಬ್ಬಿಸಿದ್ಯಾ ಈ ರಜನಿಯನ್ನ? ನೂರಾರು ಹುಡುಗಿಯರ ಶೀಲವನ್ನು ಅರಿದು ತಿಂದ ಈ ವೆಂಕಟಗೌಡನಿಗೆ ಸಾಗಿ ನನ್ನ ಕಣ್ಣೆದುರಿಗೆ ನನ್ನ ಸೊಸೆ ಗಲ್ಲಕ್ಕೆ ಮುತ್ತನ್ನು ಕೊಟ್ಟಿಯ ಮಲ್ಲನ ಮಗನೇ. ಇದರ ಪರಿಣಾಮ ಮುಂದೆ ಏನಾಗುತ್ತೆ ನಾರಿಗಾದೆ. ಯಾಕೆ ಗೌಡ ಈ ರಾಯ ಮಾಡುತ್ತಿರುವ ಕೆಲಸದಿಂದ ನಿನಗೆ BP ಹೆಚ್ಚಾಯ್ತಾ? ಹೆಚ್ಚು ಮಾಡ್ಕೋಬೇಡ. ಹೆಚ್ಚಾದ್ರೆ ಬೇಗ ಜಟ್ಟ ಕೊಟ್ಟಿಗೋಯ್ತೀಯ. ಒಂದು ಮಾತು ಹೇಳ್ತೀನಿ ತಿಳ್ಕೊ. ಒಳ್ಳೆತನದ ಒಂದಾಗ್ತವಂದ್ರೆ 9 ಸಲ ನಿನ್ನ ಪಾದಕ್ಕೆ ಶರಣಾಗ್ತವೆ. ಆದ್ರೆ ಒಳ್ಳೆತನ ನಾಟಕ ಮಾಡಿ ನಮ್ಮನ್ನ ಕಟ್ಟಾಸಕ್ ಬಂದ್ರೆ ನಿನ್ನ ಚಡ್ಡಿ ಬಿಚ್ಚಿ ಹೊಲಿತಾನ ಈ ರಾಯ. ಹುಷಾರ್, ಬರುತ್ತೇನೆ. ಬಾರಮ್ಮ ಹೋಗೋಣ. ಮಾವ, ಇದೆಂತ ಕೆಟ್ಟ ಅವಮಾನ. ನಮ್ಮ ಮನೆಗೆ ಬಂದು ಅದು ನಿನ್ನ ಕಣ್ಣ ಮುಂದೆಗೆ ನನ್ನ ಗಲ್ಲಕ್ಕೆ ಮುತ್ತು ಕೊಟ್ಟು ಹೋದನಲ್ಲ. ಹೆಣ್ಣಾದ ನನಗೆ ಇಷ್ಟೊಂದು ರೋಷ ಹುಕ್ಕಿ ಹರಿತಾ ಇದೆಯಲ್ಲ ಮಾವ. ತಾಳು ರಜನಿ, ತಾಳಿಕೋ. ಕುಡಿ ಹಾಲು ಕುಡಿದು ಹವನಿಯಲ್ಲಿ, ಹಾಲು ಕುಡಿದು ನಾನಿಯಲ್ಲಿ. ಅದಕ್ಕೆ ಆ ರಾಯನ ಶಕ್ತಿ ಮುಂದೆ ನನ್ನ ಶಕ್ತಿ ನಡೆಯೋದಿಲ್ಲೆಂದು ಸುಮ್ಮನಾಗಿ ಬಿಟ್ಟೆ. ಆ ರಾಯನನ್ನು ಕಟ್ಟಿ ಕೆಡವಬೇಕೆಂದರೆ ನನ್ನ ವ್ಯಕ್ತಿ ಉಪಯೋಗಿಸಬೇಕು. ಅಂದಾಗ ಗರಿ ಮುಳಿದ ಗರುಡನಂತೆ ನನ್ನ ಪಾದದ ಮೇಲೆ ಬೀಳುವನು ಆ ರಾಯ. ರಜನಿ, ನಾನು ಒಂದು ಸ್ವಲ್ಪ ತಹಸೀಲ್ದಾರ್ಗೆ ಹೋಗಿ ಭೇಟಿಯಾಗಿ ಬರುತ್ತೇನೆ. ಮನೆಯಲ್ಲಿ ಹುಷಾರವಾಗಿರು. ಸರಿ ಮಾವ. ರಾಯ, ಅವತ್ತು ನಾನು ಬಂದು ಒಂದು ಮುತ್ತನ್ನ ಕೊಡು ಅಂತ ಕೇಳಿದ್ರೆ ನನ್ನ ಮೇಲೆ ಗಲಾಟೆ ಮಾಡಿ ಹೋದೆ ತಾನೆ. ಈಗ ನಿನ್ನಿಷ್ಟಕ್ಕೆ ನೀನೇ ಬಂದು ಅದು ನನ್ನ ಮನೆಗೆ ಬಂದು ನನ್ನ ಮಾವನ ಕಣ್ಣ ಮುಂದೆ ನನ್ನ ಗಲ್ಲಕ್ಕೆ ಮುತ್ತನ್ನ ಕೊಟ್ಟೆ ಅಂದ್ರೆ ನೀನೇ ಕಣೋ ಈ ಕಲಿಯುಗದ ವೀರನಂದ್ರೆ ಅದು ನೀನೇ ಅಂತ ಕಾಣಿಸುತ್ತೆ. ನಿನ್ನ ಮೇಲಿರುವ ಪ್ರೀತಿ ನನಗಿನ್ನು ಹೆಚ್ಚುತ್ತಾ ಇದೆ ರಾಯ, ಹೆಚ್ಚುತ್ತಾ ಇದೆ. ಐ ಲವ್ ಯು ರಾಯ, ಐ ಲವ್ ಯು.